ನಮಸ್ಕಾರ. ಪ್ರಾಣಿಗಳು ಕಾಣುವ, ಅನುಭವಿಸುವ ಕಾಲ ಮತ್ತು ಜೀವಿಗಳ ಆಯುಷ್ಯದ ಒಟ್ಟು. ಕಾಲ ಅನ್ನೋದು ಘಟನೆಗಳು ಸಂಭವಿಸುವ ಕ್ರಮ ಮತ್ತು ಅವುಗಳ ನಡುವಿನ ಅಂತರವನ್ನು ಅಳೆಯಲು ಬಳಸ್ತಕ್ಕಂಥ ಒಂದು ಮೂಲಭೂತ ಪರಿಕಲ್ಪನೆ. ಭೂತ, ವರ್ತಮಾನ ಮತ್ತು ಭವಿಷ್ಯಗಳನ್ನು ಬೇರ್ಪಡಿಸ್ತಕ್ಕಂಥ ಅಂಶವೇ ಕಾಲ. ಮನುಷ್ಯರು ದಿನ, ತಿಂಗಳು, ವರ್ಷ, ಗಂಟೆ, ನಿಮಿಷ ಮತ್ತು ಸೆಕೆಂಡ್ಗಳ ಮೂಲಕ ಕಾಲವನ್ನು ಅಳಿತಾರೆ. ಭೌತ ವಿಜ್ಞಾನದಲ್ಲಿ ಕಾಲವನ್ನು ವಿಶ್ವದ 4ನೇ ಆಯಾಮ ಅಂತ ಪರಿಗಣಿಸಲಾಗ್ತದೆ. ಘಟನೆಗಳು ಎಲ್ಲಿ ಸಂಭವಿಸುವುದು ಅನ್ನೋದನ್ನು ಸ್ಥಳ ಅಂದರೆ ಕಾಲ, ದೇಶ ಸೂಚಿಸಿದರೆ ಅವು ಯಾವಾಗ ಸಂಭವಿಸುವುದು ಅನ್ನೋದನ್ನು ಕಾಲ ಸೂಚಿಸ್ತದೆ. ಆಧುನಿಕ ಭೌತ ವಿಜ್ಞಾನದ ಪ್ರಕಾರ ಕಾಲ ಎಲ್ಲ ಕಡೆ ಒಂದೇ ರೀತಿಯಲ್ಲಿ ಹರಿಯೋದಿಲ್ಲ. ವೇಗ ಮತ್ತು ಗುರುತ್ವದ ಪ್ರಭಾವದಿಂದ ಅದರ ಗತಿ ಕೂಡ ಬದಲಾಗಬಹುದು. ಜೀವ ವಿಜ್ಞಾನದಲ್ಲಿ ಕಾಲ ಜೀವಿಗಳ ಜೈವಿಕ ಗಡಿಯಾರಗಳ ಜೊತೆಗೆ ಸಂಬಂಧ ಹೊಂದಿದೆ. ಸಸ್ಯಗಳು, ಪ್ರಾಣಿಗಳು ಮತ್ತು ಮನುಷ್ಯರು ಇರುಳು, ಹಗಲು, ಋತು ಬದಲಾವಣೆ ಹಾಗೂ ಜೀವನ ಚಕ್ರಗಳಿಗೆ ಅನುಗುಣವಾಗಿ ತಮ್ಮ ಚಟುವಟಿಕೆಗಳನ್ನ ಹೊಂದಿಸಿಕೊಳ್ತಾರೆ. ತತ್ವಶಾಸ್ತ್ರದಲ್ಲಿ ಕಾಲ ಅತ್ಯಂತ ಘನವಾದ ಪರಿಕಲ್ಪನೆ ಆಗಿದೆ. ಕಾಲ ನಿಜವಾಗಲೂ ಅಸ್ತಿತ್ವದಲ್ಲಿದೆಯೋ ಅಥವಾ ಅದು ಮಾನವ ಮನಸ್ಸಿನ ಅನುಭವ ಎನ್ನುವ ಪ್ರಶ್ನೆಗಳು ಸಾವಿರಾರು ವರ್ಷಗಳಿಂದ ಚರ್ಚೆ ಆಗ್ತಾ ಇದ್ದಾವೆ. ಈ ಚರ್ಚೆಗಳನ್ನು ಕುರಿತಾಗಿ ನಾವು ಹಲವಾರು ವಿಡಿಯೋಗಳನ್ನು ಮಾಡಿದ್ದೇವೆ. ಅವುಗಳನ್ನು ಕುರಿತಾದಂಥ ಕೊಂಡಿಗಳು ವಿವರಣೆಯಲ್ಲಿದ್ದಾವೆ, ಆಸಕ್ತರು ನೋಡ್ಬೋದು. ಹೀಗಾಗಿ ಕಾಲ ಕೇವಲ ಗಡಿಯಾರದ ಸೂಚಿಗಳ ಚಲನೆ ಅಲ್ಲ, ಅದು ವಿಶ್ವದ ರಚನೆ, ಜೀವಿಗಳ ಜೀವನ ಮತ್ತು ಮಾನವನ ಅನುಭವವನ್ನು ರೂಪಿಸ್ತಕ್ಕಂಥ ಮೂಲಭೂತ ಅಂಶ. ಮಾನವನನ್ನು ಬಿಟ್ಟು ಇತರ ಪ್ರಾಣಿಗಳು ಕಾಲವನ್ನು ಹೇಗೆ ಗ್ರಹಿಸ್ತವೆ ಅನ್ನುವ ಬಗ್ಗೆ ಇತ್ತೀಚಿನ ವೈಜ್ಞಾನಿಕ ಸಂಶೋಧನೆಗಳು ಅತ್ಯಂತ ಸೆಳೀತಕ್ಕಂಥ ಮಾಹಿತಿಗಳನ್ನು ಹೊರಹಾಕಿದ್ದಾವೆ. ಐರ್ಲೆಂಡ್ನ ಯೂನಿವರ್ಸಿಟಿ ಆಫ್ ಗಾಲ್ವೆ ಮತ್ತು ಟ್ರಿನಿಟಿ ಕಾಲೇಜ್ ಡಬ್ಲಿನ್ನ ವಿಜ್ಞಾನಿಗಳು ನಡೆಸಿರ್ತಕ್ಕಂಥ ಬೃಹತ್ ಸಂಶೋಧನೆಯ ಪ್ರಕಾರ ಪ್ರಾಣಿಗಳ ಸಮಯದ ಗ್ರಹಿಕೆ ಅವುಗಳ ದೇಹದ ಗಾತ್ರ, ಚಯಾಪಚಯ ಕ್ರಿಯೆ ಅಂದರೆ ಮೆಟಬಾಲಿಸಮು ಮತ್ತು ಜೀವನದ ವೇಗದ ಮೇಲೆ ಅವಲಂಬಗೊಂಡಿರ್ತದೆ. ವಿಜ್ಞಾನಿಗಳಿಂದ ನಡೆಯೋದಕ್ಕೆ ಕ್ರಿಟಿಕಲ್ ಫ್ಲಿಕ್ಕರ್ ಫ್ಯೂಷನ್ ಫ್ರೀಕ್ವೆನ್ಸಿ ಎನ್ನುವ ತಂತ್ರಜ್ಞಾನವನ್ನು ಬಳಸಿದ್ದಾರೆ. ಅಂದರೆ ಕಣ್ಣಿಗೆ ಕಾಣುವ ವೇಗವಾಗಿ ಮಿನುಗ್ತಕ್ಕಂಥ ಬೆಳಕು, ಫ್ಲಿಕರಿಂಗ್ ಲೈಟು ಯಾವಾಗ ನಿರಂತರವಾಗಿ ಒಂದೇ ಸಮಯ ಉರಿತಾ ಇರುವಂತೆ ಕಾಣ್ತದೆ ಅನ್ನೋದನ್ನು ಮೆದುಳಿಗೆ ಎಲೆಕ್ಟ್ರೋಡ್ಗಳ ಮೂಲಕ ಪತ್ತೆಹಚ್ಚಲಾಗ್ತದೆ. ಆದರೆ ಎಲ್ಲ ಪ್ರಾಣಿಗಳು ಕಾಲ ಒಂದೇ ರೀತಿಯಲ್ಲಿ ಅನುಭವ ಆಗೋದಿಲ್ಲ. ಚಿಕ್ಕ ಗಾತ್ರದ ಮತ್ತು ವೇಗವಾದ ಚಯಾಪಚಯ ಅಂದರೆ ಮೆಟಬಾಲಿಸಮ್ ಕ್ರಿಯೆಯನ್ನು ಹೊಂದಿರತಕ್ಕಂಥ ಪ್ರಾಣಿಗಳು ಒಂದೇ ಸಮಯದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಸಂಸ್ಕರಿಸಬಲ್ಲವು. ಆದ್ದರಿಂದ ಅವುಗಳಿಗೆ ಹೊರ ಜಗತ್ತು ಮನುಷ್ಯರಿಗಿಂತ ನಿಧಾನವಾಗಿ ನಡೆಯೋ ರೀತಿಯಲ್ಲಿ ಕಾಣ್ತೈತೆ. ನೊಣಗಳು, ಸಣ್ಣ ಪಕ್ಷಿಗಳು ಮತ್ತು ಕೀಟಗಳಂಥ ಜೀವಿಗಳ ಚಯಾಪಚಯ ಕ್ರಿಯೆ ಅಂದರೆ ಮೆಟಬಾಲಿಸಮು ಅತ್ಯಂತ ವೇಗ ಆಗಿರ್ತದೆ. ಇವುಗಳ ದೃಷ್ಟಿ ವ್ಯವಸ್ಥೆ ಸೆಕೆಂಡಿಗೆ ನಮಗಿಂತ ಅತಿ ಹೆಚ್ಚು ದೃಶ್ಯ ಮಾಹಿತಿಯನ್ನು ಮೆದುಳಿಗೆ ರವಾನೆ ಮಾಡ್ತೈತೆ. ನಾವು ನೊಣವನ್ನು ಹೊಡೆಯಕ್ಕೆ ಹೋದರೆ ಅದು ತಕ್ಷಣ ತಪ್ಪಿಸ್ಕೊಳ್ಳೋದಕ್ಕೆ ಕಾರಣ ಏನಂತ ಹೇಳಿದ್ರೆ ಅದಕ್ಕೆ ನಮ್ಮ ಕೈ ಚಲಿಸ್ತಕ್ಕಂಥ ವೇಗ ನಿಧಾನಗತಿಯಲ್ಲಿ, ಸ್ಲೋ ಮೋಷನ್ನಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಮನುಷ್ಯರು ಸೆಕೆಂಡಿಗೆ ಸುಮಾರು 50ರಿಂದ 90 ಹರ್ಟ್ಸ್ ಬೆಳಕಿನ ಏರಿಳಿತಗಳನ್ನು ಗ್ರಹಿಸಿದರೆ ಗುರುತಿಸಬಲ್ಲರಾದರೆ, ಕೆಲವು ಸಣ್ಣ ಪಕ್ಷಿಗಳು ಇವು 146 ಹರ್ಟ್ಸ್ನಷ್ಟು ಮತ್ತು ನೊಣಗಳು 300 ಹರ್ಟ್ಸ್ನಷ್ಟು ಹೊರಗಿನ ವೇಗವನ್ನು ಗ್ರಹಿಸ್ತವೆ. ಮಿಂಚು ಹುಳುಗಳು ಮತ್ತು ಅಂಥ ಕೆಲವು ಕೀಟಗಳು ತಮ್ಮ ಸಂಗಾತಿಯನ್ನು ಆಕರ್ಷಿಸೋದಕ್ಕೆ ಸೆಳೆಯೋದಕ್ಕೆ ಅತಿ ವೇಗವಾಗಿ ಬೆಳಕನ್ನು ಮಿನುಗಿಸ್ತವೆ. ದೊಡ್ಡ ಪರಭಕ್ಷಕ ಪ್ರಾಣಿಗಳ ದೃಷ್ಟಿ ನಿಧಾನ ಆಗಿರೋದ್ರಿಂದ ಅವುಗಳಿಗೆ ಈ ವೇಗದ ಬೆಳಕಿನ ಸಂಕೇತಗಳನ್ನ ಬಿಡಿಸೋದಕ್ಕೆ ಆಗೋದಿಲ್ಲ. ಇದು ಸಣ್ಣ ಜೀವಿಗಳ ನಡುವಿನ ಒಂದು ರಹಸ್ಯವಾದಂಥ ವಾಹಿನಿ ಥರ ಕೆಲಸ ಮಾಡುತ್ತೆ. ದೊಡ್ಡ ಪ್ರಾಣಿಗಳಿಗೆ ಸಮಯ ವೇಗವಾಗಿ ಓಡ್ತೈತೆ. ಆನೆ, ತಿಮಿಂಗ್ಲ ಅಥವಾ ಸಮುದ್ರದ ನಿಧಾನಗತಿಯ ಜೀವಿಗಳಾದಂಥ ಸ್ಟಾರ್ ಫಿಶ್ ಮುಂತಾದ ದೊಡ್ಡ ದೇಹದ ಪ್ರಾಣಿಗಳ ಮೆಟಬಾಲಿಸಮ್ ಅಂದರೆ ಚಯಾಪಚಯದ ದರ ಕಡಿಮೆ. ಇವು ಜಗತ್ತಿನ ತುಂಬ ನಿಧಾನವಾಗಿ ಗ್ರಹಿಸೋದ್ರಿಂದ ಇವುಗಳ ಪಾಲಿಗೆ ಸಮಯ ಅತ್ಯಂತ ವೇಗವಾಗಿ ಕಳೆದೋಗ್ತೈತೆ. ಪ್ರಾಣಿ ಮತ್ತು ಪಕ್ಷಿಗಳ ಹಾಗೆಯೇ ಹಾರುವ ಜೀವಿಗಳು ಹಾಗೆ ಜಲಚರ ಪರಭಕ್ಷಕಗಳು ಅಂದರೆ ಮೆರೈನ್ ಪ್ರಿಡೇಟರ್ಸು ಅತ್ಯಂತ ವೇಗದ ಸಮಯ ಗ್ರಹಿಕೆಯನ್ನು ಹೊಂದಿರ್ತವೆ. ಹಾರಾಡಬೇಕಾದ್ರೆ ದಟ್ಟವಾದ ಕಾಡಿನ ಮರಗಳ ನಡುವೆ ಅಪಘಾತ ಆಗದ ರೀತಿಯಲ್ಲಿ ತಪ್ಪಿಸ್ಕೊಳ್ಳೋದಕ್ಕೆ ಮತ್ತು ವೇಗವಾಗಿ ಚಲಿಸ್ತಕ್ಕಂಥ ಭೇಟಿ ನೀಡೋದಕ್ಕೆ ಈ ವೇಗದ ದೃಷ್ಟಿ ಸಾಮರ್ಥ್ಯ ಅವುಗಳಿಗೆ ನೆರವಾಗ್ತೈತೆ. ಕಾಲದ ಗ್ರಹಿಕೆ ಕೇವಲ ದಿನ ಮತ್ತು ರಾತ್ರಿ ಚಕ್ರಗಳಿಗೆ ಸೀಮಿತ ಆಗಿಲ್ಲ. ಹಲವು ಪ್ರಯೋಗಗಳು ಇಲಿಗಳು ಮತ್ತು ಹೆಗ್ಗಣಗಳು ಕೆಲವು ಸೆಕೆಂಡುಗಳಿಂದ ಹಿಡಿದು ಕೆಲವು ನಿಮಿಷಗಳವರೆಗೆ ಇರತಕ್ಕಂಥ ಸಮಯದ ಅಂತರಗಳನ್ನ ಅಂದಾಜು ಮಾಡಬಲ್ಲು ಅಂತೇಳಿ ತೋರಿಸ್ಕೊಟ್ಟಿದ್ದಾವೆ. ನಿರ್ದಿಷ್ಟ ಸಮಯದ ನಂತರ ಆಹಾರ ಅಥವಾ ಪ್ರತಿಫಲ ದೊರೆಯುವ ಪ್ರಯೋಗಗಳಲ್ಲಿ ಅವು ಆ ಸಮಯವನ್ನು ನೆನಪಿಟ್ಟುಕೊಂಡು ಅದಕ್ಕೆ ತಕ್ಕಂತೆ ವರ್ತಿಸೋದು ಗೊತ್ತಾಗಿದೆ. ಇದರಿಂದ ಅವುಗಳು ಕೇವಲ ಅಭ್ಯಾಸದಿಂದ ಮಾತ್ರ ಅಲ್ಲ, ಸಮಯದ ಅವಧಿಯನ್ನು ಕೂಡ ತಿಳಿತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದ್ದಾವೆ ಮತ್ತು ಅದರಂತೆ ನಿರ್ವಹಿಸ್ತವೆ, ನಡ್ಕೊಳ್ತೇವೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇತ್ತೀಚಿನ ಕೆಲ ಅಧ್ಯಯನಗಳು ಕಾಗೆಗಳ ಕಾಲ ಗ್ರಹಿಸ್ತಕ್ಕಂಥ ಕುರಿತು ಮತ್ತಷ್ಟು ಕುತೂಹಲವಾದಂಥ ಮಾಹಿತಿಯನ್ನು ಕೊಟ್ಟಿದೆ.
ವಿಜ್ಞಾನಿಗಳು ಕಾಗೆಗಳಿಗೆ ವಿವಿಧ ಸಮಯದ ಅವಧಿಗಳನ್ನು ಅಂದಾಜು ಮಾಡ್ತಕ್ಕಂಥ ಕೆಲಸವನ್ನು ಕೊಟ್ಟಾಗ ಅವುಗಳ ಮೆದುಳಿನಲ್ಲಿ ಕೆಲವು ನಿರ್ದಿಷ್ಟ ನರಕೋಶಗಳು ನಿರ್ದಿಷ್ಟ ಸಮಯದ ಅವಧಿಗಳಿಗೆ ಮಾತ್ರ ಪ್ರತಿಕ್ರಿಯೆಯನ್ನು ನೀಡ್ತವೆ ಅನ್ನೋದು ಗೊತ್ತಾಗಿದೆ. ಅಂದರೆ ಕಾಗೆಗಳ ಮೆದುಳು ಸಮಯವನ್ನು ಒಂದು ಅಮೂರ್ತ ಪ್ರಮಾಣದ ರೂಪದಲ್ಲಿ ಪ್ರತಿನಿಧಿಸ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದತ್ತೆ. ಇದು ಕಾಲಗ್ರಹಿಕೆ ಕೇವಲ ಮಾನವರ ವಿಶೇಷ ಲಕ್ಷಣ ಅನ್ನೋದಕ್ಕೆ ಒಂದು ಪ್ರಬಲವಾದಂಥ ಸಾಕ್ಷಿಯಾಗೈತೆ. ಇನ್ನೂ ಸೋಜಿಗ ಸಂಗತಿ ಅಂತ ಹೇಳಿದ್ರೆ, ಕೆಲವು ಪ್ರಾಣಿಗಳು ತಮ್ಮ ಸಮಯದ ಅಂದಾಜು ತಪ್ಪಿದೆಯೇ ಅಥವಾ ಸರಿ ಅನ್ನೋದನ್ನು ಕೂಡ ಗುರುತಿಸಬಲ್ಲವು. ಇತ್ತೀಚಿನ ಅಧ್ಯಯನಗಳಲ್ಲಿ ಇಲಿಗಳು ತಮ್ಮ ನಿರ್ಧಾರಗಳ ನಿಖರತೆಯನ್ನು ಮೌಲ್ಯಮಾಪನ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಕೂಡ ತೋರಿಸಿದ್ದಾವೆ. ಅಂದರೆ ಅವು ಕೇವಲ ಸಮಯವನ್ನು ಅಳೆಯೋದು ಮಾತ್ರ ಅಲ್ಲ, ತಮ್ಮ ಅಂದಾಜಿನ ವಿಶ್ವಾಸಾರ್ಹತೆ ನಂಬಿಕೆತೆಯನ್ನು ಕೂಡ ಅಳಿತವೆ. ಸಮುದ್ರ ತೀರದ ಪ್ರದೇಶಗಳಲ್ಲಿ ವಾಸಿಸ್ತಕ್ಕಂಥ ಕೆಲವು ಕಠಿಣ ಕವಚದ ಜೀವಿಗಳು ಅಂದರೆ ಕ್ರಸ್ಟೇಷಿಯನ್ಸು ಇನ್ನೂ ವಿಶಿಷ್ಟವಾದ ಕಾಲಗ್ರಹಿಕೆಯನ್ನು ಹೊಂದಿದ್ದಾವೆ. ಅವುಗಳಲ್ಲಿ ದೈನಂದಿನ 20 ಗಂಟೆಗಳ ಜೈವಿಕ ಗಡಿಯಾರ ಜೊತೆಗೆ ಕಡಲಿನ ಉಬ್ಬರ ಇಳಿತದ ಚಕ್ರವನ್ನು ಅನುಸರಿಸ್ತಕ್ಕಂಥ ಮತ್ತೊಂದು ಗಡಿಯಾರ ಕೂಡ ಕೆಲಸ ಮಾಡುತ್ತೆ. ಹೀಗಾಗಿ ಅವು ದಿನದ ಸಮಯವನ್ನು ಅಲ್ಲದೆ ಸಮುದ್ರದ ಅಲೆಗಳ ವೇಳಾಪಟ್ಟಿಯನ್ನು ಕೂಡ ಗ್ರಹಿಸಬಲ್ಲವು. ಪ್ರಾಣಿಗಳ ಸಮಯದ ಕಾಲದ ಗ್ರಹಿಕೆಗೆ ಅವುಗಳ ಆಯುಷ್ಯಕ್ಕೆ ಮತ್ತು ಮೆಟಾಬಾಲಿಸಮ್ ಅಂದರೆ ಚಯಾಪಚಯಕ್ಕೆ ಇದರ ದರಕ್ಕೆ ಅತ್ಯಂತ ನೇರವಾದ ಮತ್ತು ಆಳವಾದಂಥ ಸಂಬಂಧ ಐತೆ. ವಿಜ್ಞಾನದಲ್ಲಿ ಇದನ್ನು ವಿವರಿಸೋದಕ್ಕೆ ವೇರಿಯಬಲ್ ಟೈಮ್ ಪರ್ಸೆಪ್ಷನ್ ಮತ್ತು ಲಿವಿಂಗ್ ಫಾಸ್ಟ್ ಡೈಯಿಂಗ್ ಯಂಗ್ ಅಂತಕ್ಕಂಥ ಸಿದ್ಧಾಂತಗಳನ್ನ ಬಳಸಲಾಗ್ತದೆ. ಪ್ರತಿಯೊಂದು ಜೀವಿಯ ದೇಹದ ಜೀವಕೋಶಗಳು ಶಕ್ತಿಯನ್ನು ಉತ್ಪಾದನೆ ಮಾಡ್ತಕ್ಕಂಥ ಮತ್ತು ಬಳಸ್ಕೊಳ್ತಕ್ಕಂಥ ವೇಗವನ್ನು ಮೆಟಬಾಲಿಸಮ್ ದರ, ಚಯಾಪಚಯದ ದರ ಅಂತ ಕರೀತಾರೆ. ಚಿಕ್ಕ ಪ್ರಾಣಿಗಳು, ಕೀಟಗಳು, ಇಲಿಗಳು ಮತ್ತು ಸಣ್ಣ ಹಕ್ಕಿಗಳ ಹೃದಯದ ಬಡಿತ ಭಾಳ ವೇಗವಾಗಿರ್ತೈತೆ. ಉದಾಹರಣೆಗೆ ಹಮ್ಮಿಂಗ್ ಬರ್ಡ್ನ ಹೃದಯದ ಬಡಿತ ಸೆಕೆಂಡ್ಗೆ 20ಕ್ಕೂ ಹೆಚ್ಚು ಬಾರಿ ಇರುತ್ತೆ. ಇವುಗಳ ದೇಹದಲ್ಲಿ ರಾಸಾಯನಿಕ ಕ್ರಿಯೆಗಳು ಅತಿ ವೇಗವಾಗಿ ನಡೆಯೋದ್ರಿಂದ ಇವುಗಳ ಮೆದುಳು ಜಗತ್ತಿನ ವಿದ್ಯಮಾನಗಳನ್ನ ಅತಿ ಹೆಚ್ಚು ವೇಗವಾಗಿ ಸಂಸ್ಕರಿಸ್ತತೆ. ಹಾಗೆಯೇ ಇವುಗಳಿಗೆ ಜಗತ್ತು ನಿಧಾನವಾಗಿ ಸಾಗುವಂತೆ ಕಾಣಿಸ್ತತೆ. ದೊಡ್ಡ ಪ್ರಾಣಿಗಳು, ಆನೆ ಅಥವಾ ನೀಲಿ ತಿಮಿಂಗಲ ಹೃದಯದ ಬಡಿತ ನಿಮಿಷಕ್ಕೆ ಕೇವಲ 10 ರಿಂದ 30 ಬಾರಿ ಮಾತ್ರ ಇರ್ತದೆ. ಇವುಗಳ ದೇಹದ ಶಕ್ತಿ ಬಳಕೆಯ ದರ ನಿಧಾನ ಆಗಿರೋದ್ರಿಂದ ಇವುಗಳ ಮೆದುಳು ಮಾಹಿತಿಯನ್ನು ನಿಧಾನವಾಗಿ ಗ್ರಹಿಸ್ತದೆ. ಹೀಗಾಗಿ ಇವುಗಳಿಗೆ ಜಗತ್ತು ಬೇಗ ಸಾಗಿದಂತೆ ಭಾಸ ಆಗ್ತದೆ. ಸ್ಥಿರ ಆಯುಷ್ಯದ ಸಿದ್ಧಾಂತ ಅನ್ನೋದು ಕೂಡ ಇದೆ, ಅಂದರೆ ದಿ ಕಾನ್ಸ್ಟೆಂಟ್ ಲೈಫ್ ಸ್ಪ್ಯಾನ್ ಥಿಯರಿ ಅನ್ನೋದು. ಇದು ವಿಜ್ಞಾನದಲ್ಲಿ ಬಹಳ ರೋಮಾಂಚನಕರವಾದಂಥ ಸಿದ್ಧಾಂತ. ಇದರ ಪ್ರಕಾರ ಬಹುತೇಕ ಎಲ್ಲ ಸಸ್ತನಿಗಳು ಅಂದರೆ ಮ್ಯಾಮಲ್ಸು ತಮ್ಮ ಜೀವಿತದ ಅವಧಿಯಲ್ಲಿ ಸರಿಸುಮಾರು ಒಂದೇ ಸಂಖ್ಯೆಯ ಒಟ್ಟು ಹೃದಯದ ಬಡಿತಗಳನ್ನು ಅಂದರೆ ಒಟ್ಟು ಹೃದಯದ ಬಡಿತಗಳನ್ನ ಹೊಂದಿರ್ತವೆ. ಈ ಒಟ್ಟು ಹೃದಯದ ಬಡಿತ ಒಂದು ಜೀವಿಯ ಜೀವಿತದಲ್ಲಿ ಅಂದಾಜು 150 ಕೋಟಿ ಸಲ ಆಗಿರುತ್ತೆ. ಅಂದರೆ ಅದು ನಿಮಿಷಕ್ಕೆ 500ರಿಂದ ಇಲಿಯ ಹೃದಯ 500 ರಿಂದ 600 ಬಾರಿ ಬಡಿತೈತೆ. ಅದರ ಜೀವಿತಾವಧಿ 2 ರಿಂದ 3 ವರ್ಷಗಳು. ಮನುಷ್ಯನ ಹೃದಯ 60 ರಿಂದ 80 ಬಾರಿ ಬಡಿತೈತೆ. ಆತನ ಸರಾಸರಿ ಅಂದಾಜು ವಯಸ್ಸು 70 ರಿಂದ 80 ವಯಸ್ಸುಗಳು. ಆನೆಯ ಹೃದಯ 25 ರಿಂದ 30 ಬಾರಿ ನಿಮಿಷಕ್ಕೆ ಹೊಡೆಯುತ್ತೆ. ಅದರ ಜೀವಿತದ ಅವಧಿ 70 ರಿಂದ 90 ವರ್ಷಗಳು. ಆದ್ದರಿಂದ ಇದನ್ನು ಲೆಕ್ಕ ಹಾಕಿದ್ದೆ ಆದರೆ ಈ ಎಲ್ಲ ಜೀವಿಗಳು ತಮ್ಮ ಜೀವಿತ ಅವಧಿಯಲ್ಲಿ ಒಟ್ಟು 150 ಕೋಟಿ ಸಲ ತಮ್ಮ ಹೃದಯವನ್ನು ಬಡಿದಿರ್ತವೆ. ಇಲಿ ಕೇವಲ 3 ವರ್ಷ ಬದುಕಿದ್ರು ಕೂಡ ಅದು ತನ್ನ ವೇಗದ ಸಮಯದ ಗ್ರಹಿಕೆಯಿಂದ ಆ 3 ವರ್ಷಗಳಲ್ಲೇ ಮನುಷ್ಯ ಹಾಗೆಯೇ ಇತರ ದೊಡ್ಡ ಜೀವಿಗಳು ತಮ್ಮ ಜೀವಿತ ಅವಧಿಯಲ್ಲಿ ಅನುಭವಿಸಿದಷ್ಟೇ ಮಾಹಿತಿ ಮತ್ತು ಘಟನೆಗಳನ್ನ ಗ್ರಹಿಸಿ ಮುಗಿಸಿರ್ತವೆ. ಅಂದರೆ ಗಡಿಯಾರದ ಪ್ರಕಾರ ಇಲಿಯ ಆಯುಷ್ಯ ಚಿಕ್ಕದಾದರೂ ಕೂಡ ಅದರ ಸ್ವಂತ ಜೈವಿಕ ಅನುಭವದ ಪ್ರಕಾರ ಅದು ದೀರ್ಘಕಾಲ ಬದುಕಿರ್ತದೆ. ಈ ಜೈವಿಕ ನಿಯಮ ಮನುಷ್ಯರಿಗೂ ಕೂಡ ಅನ್ವಯಿಸ್ತದೆ. ನಾವು ಚಿಕ್ಕ ಮಕ್ಕಳಾಗಿದ್ದಾಗ ನಮ್ಮ ಮೆಟಾಬಾಲಿಸಮ್ ಅಂದರೆ ಚಯಾಪಚಯ ಮತ್ತು ಹೃದಯದ ಬಡಿತ ವೇಗವಾಗಿರ್ತೈತೆ. ಮಿದುಳು ಹೊಸ ಜಗತ್ತಿನ ಪ್ರತಿಯೊಂದು ಮಾಹಿತಿಯನ್ನು ವಿವರವಾಗಿ ಗ್ರಹಿಸ್ತದೆ. ಅದಕ್ಕೆ ನಮಗೆ ಬಾಲ್ಯದಲ್ಲಿ ಒಂದು ಬೇಸಿಗೆ ರಜೆ ಅಂತ ಹೇಳಿದ್ರೆ ಭಾಳ ದೊಡ್ಡದಾಗಿ ಉದ್ದಕ್ಕೆ ಕಾಣಿಸ್ತದೆ. ವಯಸ್ಸಾಗ್ತಾ ಹೋದಂತೆ ನಮ್ಮ ಮೆಟಬಾಲಿಸಮ್ ದರ, ಚಯಾಪಚಯದ ದರ ಕಡಿಮೆ ಆಗ್ತದೆ. ಮತ್ತು ಮೆದುಳು ಹಳೆಯ ಮಾಹಿತಿಗಳನ್ನ ಪುನರಾವರ್ತನೆ ಮಾಡಿಕೊಳ್ಳೋದ್ರಿಂದ ಹೊಸದಾಗಿ ಗ್ರಹಿಸೋದು ಕಡಿಮೆ ಆಗ್ತೈತೆ. ಪರಿಣಾಮವಾಗಿ ನಮಗೆ ವರ್ಷಗಳು ಉರುಳುತ್ತಿರುವುದೇ ತಿಳಿತಾ ಇಲ್ಲ, ಸಮಯ ಓಡ್ತೈತೆ ಅನ್ನೋದಕ್ಕೆ ಪ್ರಾರಂಭ ಆಗ್ತದೆ. ಪ್ರಕೃತಿ ಪ್ರತಿ ಜೀವಿಗೆ ಅದರ ಗಾತ್ರಕ್ಕೆ ತಕ್ಕಂತೆ ಒಂದು ಗಡಿಯಾರವನ್ನು ನೀಡೈತೆ. ಸಣ್ಣ ಜೀವಿಗಳು ವೇಗವಾಗಿ ಬದುಕಿ ಬೇಗನೆ ಸಾಯ್ತವೆ, ಲಿವ್ ಫಾಸ್ಟ್ ಡೈ ಯಂಗ್. ಆದರೆ ಅವುಗಳ ಪಾಲಿಗೆ ಪ್ರತಿ ಕ್ಷಣನೂ ಅತ್ಯಂತ ಸುದೀರ್ಘವಾಗಿರ್ತೈತೆ. ದೊಡ್ಡ ಜೀವಿಗಳು ನಿಧಾನವಾಗಿ ಬದುಕಿ ದೀರ್ಘಕಾಲ ಬಾಳ್ತವೆ, ಆದರೆ ಅವುಗಳ ಪಾಲಿಗೆ ಸಮಯದ ಓಟ ವೇಗವಾಗಿರ್ತೈತೆ. ಇವೆಲ್ಲವನ್ನು ಒಗ್ಗೂಡಿಸಿ ಹೇಳೋದಾದರೆ ಕಾಲ ಭೌತ ವಿಜ್ಞಾನದ ದೃಷ್ಟಿನಲ್ಲಿ ಬೇರೆ ಬೇರೆ ಆಗಿರೋದು ಮಾತ್ರ ಅಲ್ಲ, ಜೀವಿಗಳ ದೃಷ್ಟಿನಲ್ಲೂ ಕೂಡ ಅದು ಬೇರೆ ಬೇರೆಯೇ ಆಗಿರ್ತೈತೆ. ಕಾಲ ಅಂತಕ್ಕಂಥದ್ದು ಜೀವಿಯ ಚಯಾಪಚಯ, ಅದರ ಮೆದುಳಿನ
ದತ್ತಾಂಶ ಸಂಸ್ಕರಿಸುವ ಸಾಮರ್ಥ್ಯ ಸೇರಿದಂತೆ ಹಲವುಗಳ ಮೇಲೆ ಅವಲಂಬನಾಗಿದೆ. ಆದ್ದರಿಂದ ಕಾಲ ಅಂತಕ್ಕಂಥ ರಹಸ್ಯ ನಮ್ಮ ಇಂದಿನ ಎಲ್ಲ ಋಷಿ ಮುನಿಗಳು ಮತ್ತು ಚಿಂತಕರು ವಿವರಿಸಿದ್ದಕ್ಕಿಂತ ತಿಳಿದಕ್ಕಿಂತ ಭಾಸವಾಗಿದ್ದಕ್ಕಿಂತ ಬೇರೆ ರೀತಿಯಲ್ಲೇ ವರ್ತಿಸ್ತದೆ ಅನ್ನೋದು ಸ್ಪಷ್ಟವಾಗ್ತದೆ. ಕಾಲವನ್ನು ಕುರಿತಾಗಿ ಭೌತ ವಿಜ್ಞಾನ ಹಾಗೆಯೇ ಜೀವ ವಿಜ್ಞಾನ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಕ್ರಾಂತಿಕಾರಕವಾದಂಥ ಸಂಗತಿಗಳನ್ನ ಹೊರಗಡಲಿವೆ. ಅವುಗಳನ್ನು ಕಾದು ತಿಳಿದುಕೊಂಡು ಆ ಸೋಜಿಗವನ್ನು ಆನಂದಿಸೋದಂದೇ ನಮ್ಮ ಮುಂದಿರ್ತಕ್ಕಂಥ ದಾರಿ. ಮುಂದಿನ ವಿಡಿಯೋಗಳಲ್ಲಿ ನಾವು ಕಾಲ ಮತ್ತು ಜೀವಿಗಳ ನಡುವೆ ಇರತಕ್ಕಂಥ ಇತರ ಅದ್ಭುತ ಸಂಬಂಧ ಮತ್ತು ಸಂಗತಿಗಳ ಕುರಿತಾಗಿ ತಿಳಿಯೋಣ. ವಂದನೆಗಳೊಂದಿಗೆ.